ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಏನ್ ಮೇಡಮ್ ಬರ್ಲೇ ಇಲ್ಲ ಇವತ್ತು? ಎಲ್ಲಿಗೆ? ಹಿನ್ನೆಲ್ಗೆ ಕೋಚಿಂಗ್ ಸೆಂಟ್ರು. ನೀವು ಬರ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಏನ್ ಚಕ್ಕರಾ? ಇಲ್ಲ, ಆತರ ಏನೂ ಇಲ್ಲ. ಇವತ್ತು ನಮ್ಮ ಮನೇಲಿ ಫಂಕ್ಷನ್ ಇತ್ತು, ಅದಕ್ಕೇನೆ ಬರಕ್ಕಾಗ್ಲಿಲ್ಲ. ಹೌದಾ? ಮತ್ ನಮ್ಮನ್ನ ಇನ್ವೈಟೇ ಮಾಡಿಲ್ಲ. ಮಾಡಿದಿದ್ರೆ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇರ್ಲಿಲ್ವಾ? ಅದು ಸಡನ್ ಆಗಿ ಫಿಕ್ಸ್ ಆಯ್ತು, ಅದಕ್ಕೆ ಒಂದ್ ಸ್ವಲ್ಪ ಕೆಲಸ ಜಾಸ್ತಿ, ಅದಕ್ಕೆ. ಪರವಾಗಿಲ್ಲ ಬಿಡಿ ಮೇಡಮ್, ಸುಮ್ನೆ ಕೇಳ್ದೆ. ಕರಿಲೇಬೇಕು ಅಂತ ಏನಿಲ್ಲ, ಕರಿಬೇಕು ಅಂತ ಮನ್ಸಿದ್ಯಲ್ಲ ಅಷ್ಟ್ ಸಾಕು. ಮತ್ತೆ ಇನ್ನೇನ್ ಮೇಡಮ್ ಸಮಾಚಾರ? ಏನೂ ಇಲ್ಲ, ನೀನೇ ಹೇಳ್ಬೇಕು. ಹೌದು, ಮನೇಲಿ ನೀವತ್ತು ಪೂಜೆ ದಿಢೀರ್ ಅಂತ ಶಾಂತಿ ಗಿಂತಿ ಏನಾದ್ರು ಮಾಡ್ಸಿದಿರಾ ಹೇಗೆ? ಅದೆಲ್ಲ ಏನೂ ಇಲ್ಲ, ಇದು ಬೇರೆನೆ. ಏನು ಅಂತ ಕೇಳ್ಬೋದಾ? ನೀವ್ ಹೇಳಂಗಿದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಬೇಡ. ಅದ್ರಲ್ಲಿ ಏನಿದೆ? ಹೇಳ್ದೇ ಇರೋ ಅಂತದೆಲ್ಲ ಏನೂ ಇಲ್ಲ. ಮತ್ತೆ ಹೇಳಿ. ನೀನ್ ಯಾವಾಗೂ ನಂಗೆ ಲಕ್ಕಿ ಚಾಮ್ ಅಂತ ಹೇಳ್ತಾ ಇರ್ತೀಯಲ್ಲ, ಇವತ್ ನಾನ್ ಹೇಳ್ತಾ ಇದೀನಿ, ಕೇಳಿಸ್ಕೊ. ನೀನು ನನಗೊಂಥರ ಲಕ್ಕಿ ಚಾಮ್ ಇದ್ದಂಗೆನೆ. ನೀನ್ ನನಗ್ ಸಿಕ್ಕಾದ್ಮೇಲೆ ಒಂದ್ ದೊಡ್ಡ ಮಿರಾಕಲ್ಲೇ ನಡೆದಿದೆ. ಮಿರಾಕಲ್ಲ? ಏನ್ ಮೇಡಮ್ ಅದು? ನಾನ್ ನಿಂಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ಗೊತ್ತಾ, ನಮ್ಮ ಅಕ್ಕನ ಬಗ್ಗೆ, ಹಾಗೇನೆ ಬಾಬ್ನವ್ರ ಬಗ್ಗೆ. ಅವರಿಬ್ರು ಇಷ್ಟು ವರ್ಷ ದೂರ ಇದ್ರು, ಆದ್ರೆ ಇವಾಗ ಅವರಿಬ್ರು ಒಂದಾಗಿದ್ದಾರೆ. ಹೌದಾ? ಇದೇನ್ ಮೇಡಮ್ ಇಂತ ಹ್ಯಾಪಿ ನ್ಯೂಸ್ ಹೇಳ್ಬಿಟ್ರಿ? ಅದಕ್ಕೇನೆ ಇವತ್ತು ಆ ಖುಷಿಯಲ್ಲಿ ನಮ್ಮ ಮನೇಲಿ ಹಬ್ಬದ ವಾತಾವರಣ. ಸೂಪರ್ ಅಲ್ವಾ ಮೇಡಮ್? ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ರಿಬ್ರು ದೂರ ಆಗಿ ಅಂದಾಜ್ ಎಷ್ಟು ವರ್ಷ ಆಗಿತ್ತು ಮೇಡಮ್? ಏನ್ ಶತಮಾನನೇ ಆಗೋಗಿತ್ತಾ? 6 ವರ್ಷ ಆಗಿತ್ತು ಅವರಿಬ್ರು ದೂರ ಆಗಿ. ಆದ್ರೆ ನೀ ನನಗ್ ಸಿಕ್ಕಿದ್ಮೇಲೆ ಅವರಿಬ್ರು ಒಂದಾಗಿದ್ದಾರೆ, ಅದಕ್ಕೇನೆ ಹೇಳಿದ್ದು ಲಕ್ಕಿ ಚಾಮ್ ಅಂತ. ಅಂದ್ರೆ ನನ್ನಡೆ ಬರ ನೆಟ್ಗಿಲ್ಲ ಅಂದ್ರೂ ಕೈ ಕಾಲ್ ಗುಣ ಚೆನ್ನಾಗಿದೆ ಅನ್ನಿ. ಖುಷಿನೇ ಮೇಡಮ್, ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗಿದೆ ಅಂದ್ರೆ. ಮತ್ತೆ ಇದನ್ನೆಲ್ಲ ತಮಾಷೆಗೆ ನನ್ ಕಾಲ್ ಎಳಿಯಕ್ ಹೇಳ್ತಿಲ್ಲ ತಾನೆ? ಅಯ್ಯೋ, ನಾನ್ ಯಾಕೋ ಹಾಗೆ ಮಾಡ್ಲಿ? ಆ ತರ ಮಾಡೋದ್ರಿಂದ ನನಗೇನ್ ಸಿಗತ್ತೆ? ನಿಜವಾಗ್ಲೂ ಹೇಳ್ತಾ ಇದೀನಿ. ಹಾಗೇನೆ ನಂಗ್ ಮನೇಲಿ ತುಂಬಾನೇ ಕೆಲ್ಸ ಇದೆ, ನನಗೆ ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಹಲೋ ಮೇಡಮ್, ಒಂದ್ ನಿಮಿಷ, ಇನ್ನೊಂದೇನೋ ಹೇಳ್ಬೇಕಿತ್ತು. ಏನು? ಅದು ಇವತ್ ನಿಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ, ಬರಕ್ಕಾಗುತ್ತಾ ಮೇಡಮ್? ಇವತ್ತಾಗಲ್ಲ ಸುನಿ, ಮನೇಲಿ ನಿಜವಾಗ್ಲೂ ತುಂಬಾ ಕೆಲ್ಸ ಇದೆ, ಹಾಗೆ ಸಂಬಂಧಿಕರೆಲ್ಲ ಬಂದಿದ್ದಾರೆ. ನಾನು ನಿಂಗೆ ನಾಳೆ ಸಿಗ್ತೀನಿ, ಸರಿನಾ? ಓಕೆ, ಬಾಯ್. ಓಕೆ ಮ್ಯಾಮ್, ಬಾಯ್. ಇದು ಎಷ್ಟು ಸ್ಯಾರಿ ಹಾಡಿದೆ. ಅಯ್ಯಪ್ಪ, ನಾನೇನು ನೋಡ್ಲಿಲ್ಲಪ್ಪ, ನಾನೇನು ನೋಡೇ ಇಲ್ಲ. ಅಜ್ಜಿ, ನಾವು ಏನು ಮಾಡ್ಲೇ ಇಲ್ಲ ಅಜ್ಜಿ. ಕಂಡ್ಬಿಟ್ಟು ಇದೇ ಈಗ ಪ್ರೇಮ ಗೀತೆ ಹಾಡ್ಕೊಂತ ಬರ್ಲಿಲ್ವೇನಾ? ಅಯ್ಯೋ ಅಜ್ಜಿ. ಅಯ್ಯೋ ಅಜ್ಜಿ, ಅದನ್ನ ನಾನು ಇವಳಿಗೆ ಹಾಡಿದ್ದಲ್ಲ, ನಿನ್ನ ಹೆಂಡತಿಗೆ ಹಾಡು ಅಂತ ನಿಮ್ಮ ಮೊಮ್ಮಗನಿಗೆ ಫೋನ್ ಮಾಡ್ತಾ ಇದ್ದೆ, ಅಷ್ಟಲ್ಲಿ ಇವ್ಳು ಫೋನ್ ಕಿತ್ಕೊಂಡ್ಬಿಡ್ಲು. ಫೋನ್ ಕೊಡೆ ಅಂತ ಹಿಂದೆ ಬಿದ್ದಿದ್ದೆ ಅಷ್ಟೇ ಅಜ್ಜಿ. ನೋಡಿ ಅಜ್ಜಿ, ಸಿಕ್ಕಾಪಟ್ಟೆ ತರಲೆ ಇವನು. ನಿಮ್ಮ ಮೊಮ್ಮಗನ್ ಯಾವಾಗ್ಲೂ ಗೋಳಿ ಕೊಡೋದೇ ಕೆಲಸ, ಅದಕ್ಕೆ ಸ್ವಲ್ಪ ಕಿವಿ ಹಿಂಡ್ತಾ ಇದ್ದೆ. ಇರ್ಲಿ ಬಿಡಮ್ಮ. ಹಾ, ಇವನು ಗೋಳು ಇಕ್ಕೊಳ್ಳೋದೇ ಅವನಿಗೂ ತುಂಬಾ ಇಷ್ಟ. ಇವನ್ ಇರ್ಲಿಲ್ಲ ಅಂದಿದ್ರೆ ಅವನು ನೀರಿಂದ ಹೊರಗೆ ಬಿದ್ದ ಮೀನು ವಿಲಿ ಅಂತ ಒದ್ದಾಡ್ತಿದ್ವಲ್ಲ, ಆ ತರ ಒದ್ದಾಡ್ಬಿಡ್ತಿದ್ದ. ನನಗೆ ಆನಂದನ್ ಕಂಡ್ರೆ ಪರಮಾನಂದ. ಹಾ, ಅವನ್ನ ನೋಡಿದ್ರೆ ನನ್ಗೇನೋ ಒಂಥರ ಖುಷಿ ಆಗ್ತಾ ಇರ್ತದೆ ನೋಡು. ಯಾವಾಗ್ಲೂ ತಮಾಷೆ, ಮನಸ್ಸು ತುಂಬಾ ಒಳ್ಳೇದು. ಎಂತ ಒಳ್ಳೆ ಮಾತು ಹೇಳಿದ್ರಿ. ಕೇಳಿಸ್ಕೊಳ್ಳಿಲ್ವಾ ಅಜ್ಜಿ? ಇನ್ನೊಂದ್ಸರ್ತಿ ಹೇಳಿ, ಆ ಕೊನೆಯದಾಗ 2 ಲೈನ್ ಹೇಳಿದ್ರಲ್ಲ, ಅದು ಹೇಳಿ ಅಜ್ಜಿ. ಅಜ್ಜಿ, ಇವನ್ನ ಮಾತ್ರ ನಂಬೇಡಿ, ಮಹಾನ್ ಛತ್ರಿ ಇವನು. ನಾನಾಗಿದ್ದಕ್ಕೆ ಇವನ್ ಜೊತೆ ಇದ್ದೀನಿ, ಬೇರೆ ಯಾರಾದ್ರೂ ಆಗಿದ್ರೆ ಯಾವತ್ತೋ ಓಡೋಗಿರೋರು. ನನ್ಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಕಣೆ. ಅಲ್ಲ ಅಜ್ಜಿ, ಮದ್ವೆ ಆಗಿರೋ ಪ್ರತಿ ಹೆಣ್ಣು ತನ್ನ ಗಂಡನಿಗೆ ಇದೇ ಮಾತ ಹೇಳೋದು, ನಾನಾಗಿದ್ದೀನಿ ನಿನ್ ಜೊತೆಗಿದ್ದೀನಿ, ಬೇರೆ ಯಾರಾದ್ರೂ ಆಗಿದ್ರೆ ಓಡೋಗ್ಬಿಡ್ತಿದ್ರು ಅಂತ. ಅದು ಹೆಂಗಜ್ಜಿ ಅದು? ಇರ್ಲಿ ಬಿಡು, ನಾನು ನನ್ನ ಗಂಡನ್ಗೆ ಹೆಂಗೆ ಹೇಳ್ತಿದ್ದೆ. ನೀವು ಹಂಗೇನಾ? ಹೋಗಿ ನಿಮಗೆ ಕೇಳ್ತಾ ಇದ್ದೀನಿ ನೋಡಿ ನಾನು. ಜೋಕ್ ಸಪಾಟ್ ಅಜ್ಜಿ. ಅಮ್ಮ, ಗೆಳೆಯ ಅದಕ್ಕೆ ಇಬ್ರು ಒಂದಾದ್ರಲ್ಲ, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಹಾಲು ಕುಡ್ದಷ್ಟೇ ಸಂತೋಷ, ಬರೀ ಹಾಲಲ್ಲ, ಹಾಲಿಗೆ ಜೇನು ಹಾಕೊಂಡು ಕುಡ್ದಷ್ಟೇ ಸಂತೋಷ. ಹಾಲು ಜೇನು ಅಂತಿದ್ದ ಹಾಗೆ ಅಣ್ಣವ್ರ ಹಾಡು ನೆನಪಾಗೋಯ್ತು ಕಣೆ. ಹಾಲು ಜೇನು ಒಂದಾದ ಹಾಗೆ ಗೆಳೆಯಾತ್ಗೆ ಜೀವನ, ಅಲ್ವಾ ಅಜ್ಜಿ? ಹೌದಪ್ಪ, ಅವರಿಬ್ರು ಹಾಲು ಜೇನೆ. ಮಕ್ಕಳು ದ್ರಾಕ್ಷಿ ಗೋಡಂಬಿ. ಹಾಲು ಜೇನು ದ್ರಾಕ್ಷಿ ಗೋಡಂಬಿ, ಈಗ ಫ್ಯಾಮಿಲಿ ಕಂಪ್ಲೀಟ್ ಆಯ್ತು. ಅದೇ ಕಂಪ್ಲೀಟ್ ಆಗುತ್ತೆ ಚಿನ್ನ. ಬಾದಾಮಿ ಸೇರ್ಬೇಕು, ಆಗ್ಲೇ ಅವನ ಫ್ಯಾಮಿಲಿ ಕಂಪ್ಲೀಟ್ ಆಗೋದು. ಬಾದಾಮಿ ಅದೇ
ಆ ಮಗು ಕಳೆದೋಗಿತ್ತಲ್ಲ ಅದು ಬಂದು ಸೇರಿದ್ರೇ ಕಂಪ್ಲೀಟ್ ಆಗೋದು. ಹೌದು ಆನಂದ್, ನನಗೂ ಆ ಕೊರತೆ ತುಂಬ ದಿನದಿಂದ ಕಾಡ್ತಾ ಇದೆ. ಪಾಪ ಆ ಮಗು ಎಲ್ಲಿದೆಯೋ ಏನೋ, ಆದಷ್ಟು ಬೇಗ ಸಿಕ್ಬಿಟ್ರೆ ಸಾಕು. ಆನಂದ, ಆ ಮಗು ಬಗ್ಗೆ ಏನಾದರೂ ಗೊತ್ತಾಯ್ತೇನೋ? ಇನ್ನೂ ಏನೂ ಗೊತ್ತಾಗಿಲ್ಲ, ಬಟ್ ಒಳ್ಳೇದಾಗುತ್ತಮ್ಮ. ಆ ಮಗು ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ಈಗ ಗೆಳಿನ್ಗೆ ಒಳ್ಳೆ ಟೈಮ್ ನಡೀತಾ ಇದೆ. ಅದಕ್ಕೆ ಉದಾಹರಣೆನೇ ನಿಮಗೆ ಮಾತು ಬಂತ, ಅವರಿಬ್ಬರು ಒಂದಾದ್ರ ಅದೇ ಥರ ಮಗುನೂ ಸಿಗುತ್ತೆ. ನಿನ್ನ ಬಾಯಿ ಹರಕೆಯಿಂದ ಅಷ್ಟಾದರೆ ಸಾಕಪ್ಪ. ಅಷ್ಟಾಗ್ಬಿಟ್ರೆ ನನ್ನ ಮೊಮ್ಮಗನ ಸಂಸಾರ ಆನಂದ ಸಾಗರ. ಅಜ್ಜಿ. ಅಪ್ಪು, ನೆನ್ನೆ ನೀನು ಪಪ್ಪ ಪಕ್ಕ ಮಲ್ಕೊಂಡೆ ಅಲ್ವಾ? ಇವತ್ತು ನಾನು ಪಪ್ಪ ಪಕ್ಕ ಮಲ್ಕೊಂತೀನಿ, ಇವತ್ತು ನೀನು ಅಮ್ಮ ಪಕ್ಕ ಮಲ್ಕೊ, ಓಕೆನಾ? ಸರಿ. ಭೂಮಿಕಾ, ಹಾಂ ಬಂದೆ. ತೊಳಿ ಏನಿದು? ಹಲೋ. ನಾವಿಬ್ರು ದೂರ ಆದಾಗಿಂದ ಏನೇನೋ ಅಭ್ಯಾಸಗಳ ಜೊತೆ ಈ ಅಭ್ಯಾಸನ ತಪ್ಪಾಗಿತ್ತು. ಎನಿವೇಸ್, ಥ್ಯಾಂಕ್ಸ್. ಏನೇನೋ ಅಭ್ಯಾಸ ಅಂದರೆ? ಹೀಗೆ ಏನೇನೋ. ಅದೇ ಹೀಗೆ ಏನೇನೋ ಅಂದರೆ ಬಿಡಿ. ಮರ್ತೋಗಿದ್ಯಾ? ಪರವಾಗಿಲ್ಲ, ಮರ್ತೋಗಿದ್ರು ಏನು ತೊಂದರೆ ಇಲ್ಲ, ನಾನು ನೆನ್ಪು ಮಾಡಿಸ್ತೀನಿ. ಇದರಿಂದ ಶುರು ಮಾಡಿದ್ದೀನಿ. ಥ್ಯಾಂಕ್ ಯು. ಇವತ್ತು ಪೂಜೆ ಚೆನ್ನಾಗಾಯ್ತಲ್ಲ? ಓ, ತುಂಬಾನೇ ಚೆನ್ನಾಗಾಯ್ತು. ನಮ್ಮಿಬ್ರು ಮದುವೆನೂ ಆಗೋಯ್ತಲ್ಲ. ಸೆಕೆಂಡ್ ಮ್ಯಾರೇಜ್ ವಿತ್ ಫಸ್ಟ್ ವೈಫ್. ಯಾರಿಗುಂಟು ಯಾರಿಗಿಲ್ಲ. ಅಂತೂ ಜೀವನ ಎದುರು ಬದ್ರು ಮನೆಯಿಂದ ಒಂದೇ ಮನೆಗೆ, ಅಲ್ಲಿಂದ ಒಂದೇ ರೂಮ್ಗೆ ಶಿಫ್ಟ್ ಆಗೋಯ್ತಲ್ಲ. ಎಲ್ಲಾನು ಹೊಸದಾಗಿ ಶುರು ಆಗ್ತಿದೆ ಅಂತ ಅನಿಸ್ತದೆ ಅಲ್ವಾ? ನನಗೆಲ್ಲ ಒಂಥರ ಮ್ಯಾಜಿಕ್ ಅನ್ನಿಸ್ತಾ ಇದೆ. ಎಲ್ಲನೂ ಎಷ್ಟು ಬೇಗ ಬೇಗ ನೋಡೋದೈತಲ್ವಾ? ಬೇಜಾರಾಗ್ತಿದ್ಯಾ? ಹಾಂ, ಇಲ್ಲ, ಬ್ಯಾಚುಲರ್ ಲೈಫು ಇಷ್ಟು ಬೇಗ ಮುಗಿದೋಯ್ತು ಅಂತ ರಿಗ್ರೆಟ್ ಮಾಡ್ತಿದ್ದೀರಾ? ಅಲ್ಲ ರೀ, ಇದೆಲ್ಲ ನಿಜಾನ ಕನಸ ಒಂದು ಗೊತ್ತಾಗ್ತಿಲ್ಲ ಅಂದೆ. ಇದು ನಿಜಾನೇ. ಕನ್ಸು ಕಾಣೋ ಜಾಗ ಬೇರೆ ಇದೆ, ಬನ್ನಿ. ಬ್ರಷ್ ಮಾಡಿದ್ರಾ? ಹಾ ಮಮ್ಮಿ. ಅಮ್ಮ. ಗುಡ್. ಪಪ್ಪ, ಇವಾಗ ನಾವಿಬ್ರು ಒಂದು ಐಡಿಯಾ ಮಾಡಿದ್ವಿ. ನಿನ್ನೆ ಆಕಾಶ್ ನಿಮ್ಮ ಪಕ್ಕ ಮಲಗ್ದ ಅಲ್ವಾ? ಇವತ್ತು ನಾನು ನಿಮ್ಮ ಪಕ್ಕ ಮಲಗ್ತೀನಿ. ಒಂದೊಂದು ದಿವಸ ನಾವು ಎಕ್ಸ್ಚೇಂಜ್ ಮಾಡ್ತಿರ್ತೀವಿ, ಓಕೆನಾ? ಗುಡ್, ಒಳ್ಳೆ ಡಿಸಿಷನ್. ಏನಿಲ್ಲ, ನೀವು ಹೇಳ್ತಾ ಇದ್ರಲ್ಲ, ಕನ್ಸು ಕಾಣ್ತೀನಿ ಬಿಡಿ, ಅದೇ ಗಟ್ಟಿ.